ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವರಾಹಿ ತಾಯಿಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಧೈರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಅರ್ಧದಲ್ಲೇ ನಿಂತು ಹೋಗಿದ್ರೆ ಅಥವಾ ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡುವಾಗ ಮಧ್ಯೆ ಮಧ್ಯೆ ಅಡೆತಡೆಗಳು ಬರ್ತಾ ಇದ್ದರೆ ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ತುಂಬಾ ನಮಗೆ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಆ ಒಂದು ಅಡೆತಡೆಗಳು ದೂರ ಆಗಿ ನಮಗೆ ಏನನ್ನು ಒಂದು ಕೆಲಸ ಮಾಡೋಕ್ಕೆ ಹೊರಟಿರ್ತೀವಿ ಅದರಲ್ಲಿ ಯಶಸ್ಸು ಅನ್ನೋದನ್ನು ಪಡ್ಕೊಬೋದಾಗಿರುತ್ತೆ. ಇನ್ನು ಏನಾದರೂ ನಿಮಗೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಈ ಒಂದು ಮಂತ್ರಕ್ಕೆ ಇರುವಂಥ ನಿಯಮ ಏನು, ಹಾಗೆ ಈ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ ಯಾವ ಸಮಯದಲ್ಲಿ ಹೇಗೆ ಪಠಿಸ್ಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ತಪ್ಪದೇ ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳನ್ನ ಎದುರಿಸ್ತಿದ್ರೂ ಕೂಡ ಆ ಒಂದು ಕಷ್ಟಗಳು ತಾನಾಗಿ ದೂರ ಸರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಾರಾಹಿ ತಾಯಿಯನ್ನು ನಾವು ಪಠಿಸೋದಕ್ಕೆ ಯಾವ ವಾರದಲ್ಲಿ ಶುರು ಮಾಡಬೇಕು, ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ವ್ರತ ಪೂಜೆಗಳನ್ನು ಶುರು ಮಾಡೋದಕ್ಕಾಗಲಿ ಯಾವ ವಾರದಿಂದ ಶುರು ಮಾಡಬೇಕು ಅನ್ನೋದಾದರೆ ಮಂಗಳವಾರ, ಶುಕ್ರವಾರ ಅಥವಾ ಗುರುವಾರದ ದಿನಗಳಲ್ಲಿ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ಆರಾಧನೆಯನ್ನು ಅಥವಾ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಾಗಲಿ ವ್ರತವನ್ನು ಮಾಡೋದಾಗಲಿ ಮಾಡ್ಬೋದಾಗಿರುತ್ತೆ, ಶುರು ಮಾಡ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ಶುದ್ಧವಾಗಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಧರಿಸ್ಕೊಂಡು ಕೂತ್ಕೊಂಡು ಎಲ್ಲಾದರೂ ಒಂದು ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಂಡು ಪಠಿಸ್ಬೇಕಾಗತ್ತೆ. ಇನ್ನು ನಾನ್ ವೆಜ್ ಏನಾದರೂ ನೀವು ತಿಂದಿದ್ರೆ ಆ ಒಂದು ದಿನಗಳಲ್ಲಿ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸ್ತೇ ಇರೋದೇ ಉತ್ತಮ. ಇನ್ನು ಹೆಣ್ಮಕ್ಳಾಗಿದ್ದರೆ ಏನು ನಿಮ್ಮ ಡೇಟ್ ಇರುತ್ತಲ್ಲ ಆ ಡೇಟ್ ಮುಗಿದ ನಂತರ ಬೇಕಾದರೆ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ಬಹುದಾಗಿರುತ್ತೆ. ಆ ಒಂದು ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಪಠಿಸ್ಬೋದಾಗಿರುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ನಾರ್ಮಲಾಗಿ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆ ಅಥವಾ ಹೊರಗಡೆ ಎಲ್ಲರೂ ಪರಿಸರದ ಮಧ್ಯೆ ಕೂತ್ಕೊಂಡು ನೀವು ಪಠಿಸ್ಬೋದಾಗಿರುತ್ತೆ. ಇನ್ನು ಸಂಜೆ ಗೋಧೂಳಿ ಲಗ್ನದ ನಂತರ ಅಂದರೆ ಸಂಜೆ 6 ಗಂಟೆ ನಂತರ ಬೇಕಾದರೂ ನೀವು ದೇವ್ರ ಮನೆಯಲ್ಲಿ ದೇವ್ರ ದೀಪ ಹಚ್ಚಿದಾಗ ಬೇಕಾದರೂ ಈ ಒಂದು ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ. ಅಥವಾ ನಮ್ಗೆ ಆಗೋದಿಲ್ಲ ಅನ್ನೋರು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಕೆಲಸಕ್ಕೆ ಹೋಗ್ತೀನಿ ಅನ್ನೋರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೋದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ 3:20ರಿಂದ 6 ಗಂಟೆ ಒಳಗಿರುತ್ತೆ. ನೀವು ಆ ಒಂದು ಸಮಯದಲ್ಲಿ ಯಾವ ಸಮಯದಲ್ಲಾದರೂ ಕೂಡ ನೀವು ಪಠಿಸ್ಬೋದಾಗಿರುತ್ತೆ. ಇಲ್ಲ ನಮಗೆ ಇದು ಯಾವ ಸಮಯದಲ್ಲೂ ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ನೀವು ಟ್ರಾವೆಲ್ ಮಾಡ್ತಾನೂ ಕೂಡ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನಂತರ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡಿ ಈ ಮಂತ್ರಗಳನ್ನು ಪಠಿಸ್ತಾ ಬರೋದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಾವು ಏನೇ ಒಂದು ಮಂತ್ರಗಳನ್ನು ಪಠನೆ ಮಾಡೋದಾಗಲಿ ಅಥವಾ ಏನೇ ಒಂದು ಮಾಡಿದ್ರೂ ಕೂಡ ನಮಗೆ ಸಿದ್ಧಿಸುತ್ತೆ. ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ: ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ. ಈ ರೀತಿಯಾಗಿ ನಾವು ಪ್ರತಿನಿತ್ಯವೂ ಹೇಳ್ಕೊಳ್ತಾ ತಾಳ್ಮೆಯನ್ನು ವಹಿಸ್ಕೊಂಡು ಈ ಒಂದು ಮಂತ್ರವನ್ನು ಪ್ರೀತಿಯಿಂದ ಭಕ್ತಿಯಿಂದ ಹೇಳ್ಕೊಳ್ತಾ ಬಂದರೆ ನಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟಗಳಿರಲಿ ದೂರ ಆಗುತ್ತೆ ಅಂತಲೇ ಹೇಳ್ಬಹುದು. ಕೆಲವರು ನಮ್ಗೆ ಆಗೇ ಇಲ್ಲ ಅಂತ ಹೇಳ್ತೀರ, ಆದರೆ ನೀವು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿಯಿಂದ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಾಡಿದ್ರೆ ಯಾವುದು ಕೂಡ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ, ಹಾಗೆ ಆಗುತ್ತೆ. ಯಾಕಂದರೆ ನಾನು ಕೂಡ ಮಾಡಿ ನೋಡಿದ್ದೀನಿ, ಹಾಗಾಗಿ ನಿಮಗೆ ಮಾಡಿ ನೋಡಿದ ಮೇಲೆ ನಿಮಗೆ ಹೇಳ್ತಾ ಇರೋದು. ಹಾಗಾಗಿ ನೀವು ಕೂಡ ಪಾಸಿಟಿವ್ ಆಗಿ ಮೈಂಡಲ್ಲಿ ನೀವು ಪಾಸಿಟಿವ್ ಆಗಿ ಇಟ್ಕೊಂಡು ಪಾಸಿಟಿವ್ ಆಗಿ ಫೀಲ್ ಮಾಡಿಕೊಂಡು ಪಾಸಿಟಿವ್ ಆಗಿ ಖುಷಿಯಾಗಿ ನೀವು ಈ ಒಂದು ಏನು ಮಂತ್ರಗಳನ್ನ ಹೇಳ್ಕೊಳ್ಳೋದಾಗಲಿ ಅಥವಾ ಪಾಸಿಟಿವ್ ಆಗಿ ಹೇಳ್ಕೊಬೇಕು. ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ, ಇದಾಗುತ್ತಾ ಇಲ್ವಾ ಅನ್ನೋದು ಡೌಟ್ ಇಟ್ಕೊಂಡು ಮಾಡಿದ್ರೆ ಯಾವುದು ಕೂಡ ಆಗೋದಿಲ್ಲ. ಇದು ಆಲ್ರೆಡಿ ಆಗಿದೆ, ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಮಾಡಿ ಯಾಕಾಗೋದಿಲ್ಲ, ಹಾಗೆ ಆಗುತ್ತೆ, 100% ಹಾಗೆ ಆಗುತ್ತೆ. ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊತೀರ. ಹಾಗೆ ಈ ಒಂದು ಮಂತ್ರ ಹೇಳ್ಕೊಳ್ತಾ ನೀವು ಪ್ರತಿನಿತ್ಯವೂ ಕೂಡ ದೇವಿಯ ಆರಾಧನೆ ಮಾಡ್ತಾ ಬನ್ನಿ. ದೇವಿಯ ಅನುಗ್ರಹ ಕೂಡ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಡೈಲಿ ಮಿಸ್ ಮಾಡದೆ ಒಂದು 15 ನಿಮಿಷನಾದರೂ ಮೆಡಿಟೇಷನ್ನ ಮಾಡಿ. ಇಲ್ಲಾಂದರೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ, ನಿಮ್ಗೆ ಈಗ 25 ಆದರೆ 25 ನಿಮಿಷ ಅಥವಾ 30 ಆದರೆ 30 ನಿಮಿಷ ಈ ರೀತಿಯಾಗಿ ನೀವು ಮೆಡಿಟೇಷನ್ನ ಮಾಡಿಕೊಂಡು ನಂತರ ಪಾಸಿಟಿವ್ ಆಗಿ ನೀವು ಹೇಳಿಕೊಂಡು ನಂತರ ಈ ಮಂತ್ರಗಳನ್ನು ಹೇಳ್ಕೊಳ್ತಾ ಬರೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ನೀವು ಸಾಧಿಸೋದಕ್ಕೆ ಅನುಗ್ರಹವನ್ನು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ
ಇದೇ ರಿಯಾಲಿಟಿ. ಈಗ ನೀವು ಈ ರೀತಿಯಾಗಿ ಬೇಡ್ಕೊಂಡ್ರೆ ಯೂನಿವರ್ಸ್ ಕೂಡ ನೀವು ಕೇಳಿದ್ದನ್ನು ನಿಮಗೆ ಕೊಡ್ತಾರೆ. ಹಾಗಾಗಿ ನೀವೇನು ಅಂದ್ಕೊತೀರೋ ಮನಸ್ಸಲ್ಲಿ ಅದೇ ನಡೆಯೋದು. ನೀವೇನಾದರೂ ನೆಗೆಟಿವ್ ಆಗಿ ಅಂದ್ಕೊಂಡ್ರೆ ನೆಗೆಟಿವ್ ಆಗಿ ನಡೆಯುತ್ತೆ. ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಆಗುತ್ತೆ ಅಂದರೆ ಆಗುತ್ತೆ. ಹೀಗೆ ನಿಮಗೆ ಅದು ನಿಮ್ಮ ಕೈಯಲ್ಲೇ ಇರೋದು, ನಿಮ್ಮ ಮೈಂಡಲ್ಲೇ ಇರೋದು. ಹಾಗಾಗಿ ನೀವು ಜೊತೆಗೆ ದೇವರ ಅನುಗ್ರಹ ಕೊಡಬೇಕಲ್ವ. ಹಾಗಾಗಿ ಈ ಒಂದು ಮಂತ್ರ ಜೊತೆಗೆ ನೀವು ಈ ರೀತಿಯಾಗಿ ಬೇಡ್ಕೊಳ್ಳಿ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವೇನಾದರೂ ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವ್ಲಾಗು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.